ಈಗ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಮುಖ್ಯ. ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಿಎಂ ಹುದ್ದೆಯನ್ನ ನೀವು ಬಿಟ್ಕೊಡಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ರಾಜ್ಯಸಭೆಯ ಸ್ಥಾನವನ್ನ ಕೊಡ್ತೀವಿ, ನಿಮ್ಮ ಮಗನಿಗೆ ಡಿಸಿಎಂ ಹುದ್ದೆಯನ್ನ ಕೊಡ್ತೀವಿ, ನಿಮಗೆ ಯಾವ ಹುದ್ದೆ ಬೇಕು ಸಿಎಂ ಹುದ್ದೆಯನ್ನ ಬಿಟ್ಟು ನಾವು ಕೊಡ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ಕುರ್ಚಿಯನ್ನ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆ ಒಂದು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಆದರೆ ಅದೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಈಗ ವಾಪಸ್ ಅವರ ಆಪ್ತರ ಜೊತೆಗೆ ಅವರು ಸೇರ್ಕೊಂಡಿರೋದ್ರಿಂದ ಈಗ ಅಲ್ಲಿ ರಾಹುಲ್ ಗಾಂಧಿ ಅವರು ಏನೆಲ್ಲ ಆಫರ್ ಕೊಟ್ಟಿದ್ರೋ, ಹೈಕಮಾಂಡ್ ಏನೆಲ್ಲ ಆಫರ್ಗಳನ್ನ ಅವರ ಮುಂದೆ ಇಟ್ಟಿತ್ತೋ ಅದರ ಕುರಿತಾಗಿ ಅವರು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ಸಿಎಂ ಸಿದ್ದರಾಮಯ್ಯ ಅವರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕೀಯಕ್ಕೆ ನಾನು ಹೋಗಲ್ಲ, ನಂದೇನಿದ್ರು ರಾಜ್ಯ ರಾಜಕೀಯ ಅಂತ. ಸೊ ಅವ್ರಿಗೆ ರಾಜ್ಯಸಭಾ ಸ್ಥಾನ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರಬಹುದು, ಅಥವಾ ಅವರ ಮಗನಿಗೆ ಡಿಸಿಎಂ ಸ್ಥಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪಾಯಿಂಟ್ಸ್ಗಳಂತ. ಫಸ್ಟ್ ಆಫ್ ಆಲ್ ಹೈಕಮಾಂಡ್ ಕಡೆಯಿಂದ ಕನ್ವಿನ್ಸ್ ಆಗ್ತಾರಾ? ರಾಹುಲ್, ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದ ರಾಜಕೀಯ ಗೊಂದಲವನ್ನ ಮತ್ತು ನಾಯಕತ್ವ ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗ ಮಹತ್ವದ ತೀರ್ಮಾನವೊಂದನ್ನು ತೆಗೆದುಕೊಂಡಿದೆ. ಆ ತೀರ್ಮಾನ ಏನು ಅಂದ್ರೆ, ಸಿಎಂ ಸ್ಥಾನದಲ್ಲಿರುವ ಸಿದ್ದರಾಮಯ್ಯನವ್ರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಬೇಕು ಮತ್ತು ಸಿಎಂ ಸ್ಥಾನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಬೇಕು. ಇನ್ನು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನು ಮತ್ತು ಅವರಿಗೆ ರಾಜಕೀಯವಾಗಿ ಮುಂದೆ ಯಾವ ಹುದ್ದೆಯನ್ನು ಕೊಡಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಉತ್ತರ ಕೊಡುವಂತ ಕೆಲಸವನ್ನ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೆಸನೆ ಮಾಡಿದೆ. ಮುಖ್ಯವಾಗಿ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಇಲ್ವೇ ರಾಜ್ಯಸಭಾ ಸದಸ್ಯ ಸ್ಥಾನ, ಇಲ್ವೇ ಅವರ ಮಗನಿಗೆ ಡಿಸಿಎಂ ಹುದ್ದೆಯನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಆಗಿದೆ. ಈ ಮೂರು ಹುದ್ದೆಗಳ ಆಫರ್ ಅನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ನೀಡಿದ್ದಾರೆ. ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರವನ್ನು ನಡೆಸಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೆ ತಂದಿರುವಲ್ಲಿ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿಯೇ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದೆ. ಇದರಿಂದಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗ ಸಮುದಾಯದ ಹೆಚ್ಚು ಮಂದಿ ಎಂಎಲ್ಎಗಳು ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾರೆ. ಈಗ ನಾವು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಸಿಎಂ ಹುದ್ದೆಯನ್ನು ನೀಡಬೇಕಾಗಿದೆ. ಇಲ್ಲದಿದ್ದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಈ ಕಾರಣಕ್ಕಾಗಿ ಈಗ ನೀವು ಸಿಎಂ ಹುದ್ದೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ತಮ್ಮ ತೀರ್ಮಾನವನ್ನು ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ. ಈಗ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲಿಕ್ಕೆ ಸಿದ್ದರಾಮಯ್ಯನವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಖುದ್ದು ರಾಹುಲ್ ಗಾಂಧಿ ಅವರೇ ಮಾಡಿದ್ದಾರೆ. ನಿಮಗೆ ಈಗ ನೀವು ಸಿಎಂ ಹುದ್ದೆಯಿಂದ ಕೆಳಗಿಳಿದ ಬಳಿಕ ನಿಮ್ಮನ್ನ ಗೌರವಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಸ್ಕೊಳ್ತೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ಬೋದು ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ಬೋದು, ನೀವು ಸಕ್ರಿಯರಾಗಿರಿ. ರಾಷ್ಟ್ರ ರಾಜಕಾರಣಕ್ಕೆ ಬರೋದಾದ್ರೆ ನಿಮ್ಮನ್ನ ರಾಜ್ಯಸಭೆಗೆ ಸದಸ್ಯರನ್ನಾಗಿ ಮಾಡಿಕೊಂಡು ದೆಹಲಿಗೆ ತರಲಿಕ್ಕೂ ಕೂಡ ನಾವು ಸಿದ್ಧ ಇದ್ದೇವೆ ಅನ್ನೋ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಮತ್ತು ಸಿದ್ದರಾಮಯ್ಯನವರನ್ನ ಮನವೊಲಿಸುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ನಿಮ್ಮ ನಂತರ ನಿಮ್ಮ ಪುತ್ರ ಯತೀಂದ್ರ ಅವರನ್ನು ಕೂಡ ಕಾಂಗ್ರೆಸ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ನೀಡಲಿಕ್ಕೂ ಕೂಡ ನಾವು ಸಿದ್ಧ ಇದ್ದೇವೆ. ಇಲ್ವೇ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸೋದಾದ್ರೆ ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡ್ತೇವೆ. ಹೀಗಾಗಿ ಈಗ ಮೂರು ಹುದ್ದೆಗಳ ಪೈಕಿ ಯಾವುದೇ ಹುದ್ದೆಯನ್ನು ಬೇಕಾದ್ರೂ ಕೂಡ ನೀವು ಆಯ್ಕೆಯನ್ನು ಮಾಡ್ಕೊಳ್ಬಹುದು. ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಎರಡನೇದಾಗಿ ರಾಜ್ಯಸಭಾ ಸದಸ್ಯ ಸ್ಥಾನ, ಮೂರನೇದಾಗಿ ಡಿಸಿಎಂ ಸ್ಥಾನವನ್ನ ಯತೀಂದ್ರ ಅವರಿಗೆ ಕೊಡುವಂಥದ್ದು. ಈ ಮೂರು ಸ್ಥಾನಗಳ ಪೈಕಿ ಯಾವುದೇ ಹುದ್ದೆಯನ್ನು ಬೇಕಾದ್ರೂ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ ಎನ್ನುವ ಆಫರ್ ಅನ್ನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ಮೂರು ಆಫರ್ಗಳಲ್ಲಿ ಯಾವುದೇ ಆಫರ್ಗೂ ಕೂಡ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ತಮ್ಮ ತೀರ್ಮಾನ ಏನು ಅನ್ನೋದು ಕೂಡ ತಿಳಿಸಿಲ್ಲ. ನೇರವಾಗಿ ಈಗ ಇಂದಿರಾ ಭವನದಿಂದ ಹೊರಗಡೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಈಗ ತಮ್ಮ ಆಪ್ತ ಸಚಿವರೊಂದಿಗೆ ದೆಹಲಿನಲ್ಲೇ ಚರ್ಚೆ ನಡೆಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಆಫರ್ಗಳನ್ನು ಒಪ್ಕೊಳ್ಬೇಕಾ, ಇಲ್ವೇ ತಮ್ಮದೇ ಆದಂಥ ಬೇರೆ ರಾಜಕೀಯ ದಾರಿಯನ್ನು ನೋಡ್ಕೊಳ್ಬೇಕಾ, ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧ ಬಂಡಾಯ ಎದ್ದೇಳಬೇಕಾ, ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ನಿಮಗೆ ಸುದೀರ್ಘ 8 ವರ್ಷಗಳ ಕಾಲ ಸಿಎಂ ಆಗಿ ಆಳ್ವಿಕೆ ನಡೆಸುವಂಥ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮೊದಲು 5 ವರ್ಷಗಳ ಕಾಲ ಸಿಎಂ ಆಗಿ 2013ರಿಂದ 18ರವರೆಗೆ ಆಳ್ವಿಕೆ ನಡೆಸಿದ್ರಿ. ಈಗ 2023ರಿಂದ 26ರವರೆಗೂ ಕೂಡ 3 ವರ್ಷಗಳ ಕಾಲ ಸಿಎಂ ಆಗಿ ಆಳ್ವಿಕೆ ನಡೆಸುವಂಥ ಅವಕಾಶವನ್ನು
ಪಕ್ಷ ಕೊಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 2 ವರ್ಷ. ಇದರಲ್ಲಿ 3 ತಿಂಗಳು ಚುನಾವಣಾ ಸಿದ್ಧತೆಗೆ ಹೋಗ್ಬಿಡುತ್ತೆ. ಚುನಾವಣಾ ಆಯೋಗ ಕೂಡ ಮುಂಚಿತವಾಗಿ ಚುನಾವಣೆಯನ್ನು ಘೋಷಣೆ ಮಾಡೋದ್ರಿಂದಾಗಿ ಕೊನೆಯ 3 ತಿಂಗಳು ಚುನಾವಣಾ ನೀತಿ ಸಮಿತಿಯಿಂದಲೇ ಕಳೆದು ಹೋಗುತ್ತೆ. ಹಾಗಾಗಿ ಇನ್ನು 1.25 ವರ್ಷ ಮಾತ್ರನೇ ಉಳಿಯುತ್ತೆ. ಈ 1.25 ವರ್ಷಕ್ಕೆ ಮಾತ್ರನೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರಲಿ ಅನ್ನೋದು ನಮ್ಮ ತೀರ್ಮಾನ ಮತ್ತು ಅಭಿಪ್ರಾಯ. ಈ ತೀರ್ಮಾನವನ್ನು ನೀವು ಗೌರವಿಸಿ ಈಗ ಮುಂದೆ ನಾವು ಕೊಟ್ಟಂತ ಆಫರ್ಗಳಲ್ಲಿ ಯಾವುದಾದ್ರೂ ಒಂದು ಆಫರ್ ಅನ್ನು ಒಪ್ಕೊಳ್ಳಿ ಅಂತೇಳಿ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಲಿಕ್ಕೆ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಸಾಧ್ಯವಾಗಿಲ್ಲ ಮತ್ತು ಸಿದ್ದರಾಮಯ್ಯ ಕೂಡ ತಮ್ಮ ಮುಂದಿನ ತೀರ್ಮಾನ ಏನು ಅನ್ನೋದನ್ನ ತಿಳಿಸಿಲ್ಲ. ಆದರೆ ಈಗ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಆಫರ್ಗಳ ಬಗ್ಗೆ ತಮ್ಮ ಆಪ್ತ ಸಚಿವರುಗಳಾದಂತಹ ಜಾರ್ಜ್, ಎಂ ಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಈ ಸಚಿವರುಗಳೊಂದಿಗೆ ಶಾಸಕರುಗಳೊಂದಿಗೆ ಈಗ ಚರ್ಚೆಯನ್ನು ದೆಹಲಿಯಲ್ಲೇ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ದೆಹಲಿಯಿಂದ ವಾಪಸ್ ಕರ್ನಾಟಕಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಒಪ್ಕೊಂಡು ಬರ್ತಾರಾ, ಇಲ್ಲವೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನದ ವಿರುದ್ಧ ಬಂಡಾಯ ಎದ್ದು ಬಂಡಾಯ ಕಾಂಗ್ರೆಸ್ ನಾಯಕರಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರ ಅಂತಕ್ಕಂಥದ್ದು ಬಹಳ ಕುತೂಹಲದ ಪ್ರಶ್ನೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಹಿಂದೆ ಬಿಜೆಪಿನಲ್ಲೂ ಕೂಡ ನಿರ್ಮಾಣ ಆಗಿತ್ತು. ಒಂದು ಹಂತದಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 2011ರಲ್ಲಿ ಅವರ ಸಿಎಂ ಹುದ್ದೆಯಿಂದ ಕಿಳಿಗಿಳಿಸಿದಂತಹ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿತ್ತು. ಆಗ ಮುಂಜಾನೆ 4 ಗಂಟೆಗೆ ಯಡಿಯೂರಪ್ಪ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನಲ್ಲಿ ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಸಭೆ ಸೇರಿ ಒಂದು ಬಂಡಾಯ ಹೇಳ್ತಕ್ಕಂಥ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಅದಾದ ಬಳಿಕ ಅವರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿತ್ತು. ಈಗ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಆಫರ್ಗಳಿಂದ ಮನವೊಲಿಕೆ ಆಗ್ತಾರಾ ಅಥವಾ ರಾಹುಲ್ ಗಾಂಧಿ ಅವರ ಮಾತುಗಳಿಂದ ಮನವೊಲಿಕೆ ಆಗ್ತಾರಾ, ಇಲ್ವೇ ಬಂಡಾಯ ನಾಯಕರಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಬಂಡಾಯ ಚಟುವಟಿಕೆಗಳನ್ನು ಏನಾದರೂ ಕೂಡ ನಡೆಸ್ತಾರಾ, ಹೈಕಮಾಂಡ್ ವಿರುದ್ಧ ಬಂಡಾಯ ಹೇಳ್ತಾರಾ ಇಲ್ವಾ ಅಂತಕ್ಕಂತಹ ಕುತೂಹಲ ಇದೆ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತು ನಾವು ನಾಯಕತ್ವ ಬದಲಾವಣೆ ಬಗ್ಗೆ ಅಥವಾ ಸಿಎಂ ಬದಲಾವಣೆ ಬಗ್ಗೆ ತೀರ್ಮಾನ ಕೈಗೊಂಡಿದ್ದೇವೆ ಅಂತ ಹೇಳಿ ಯಾವುದೇ ತೀರ್ಮಾನವನ್ನು ಕೂಡ ಪ್ರಕಟಿಸಿಲ್ಲ. ನಾವು ಏನಿದ್ರು ಕೂಡ ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆ ನಡೆಸಿದ್ದೇವೆ. ಬೇರೆ ರಾಜ್ಯಗಳ ಅಭ್ಯರ್ಥಿಗಳನ್ನು ಪ್ರಕಟಿಸಿದಾಗ ರಾಜ್ಯದ ಅಭ್ಯರ್ಥಿಗಳನ್ನು ಕೂಡ ಪ್ರಕಟಿಸ್ತೇವೆ ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದರೆ ಒಳಗಡೆ ನಡೆದಿರುವಂತದ್ದೇ ಬೇರೆ. ಒಳಗಡೆ ನಡೆದಿರ್ತಕ್ಕಂಥದ್ದು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರ ಕೆಳಗಿಳಿಸಲಿಕ್ಕೆ ಅವರನ್ನ ಮನವೊಲಿಕೆ ಕಾರ್ಯವನ್ನ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಮಾಡಿದ್ದಾರೆ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಸಿಎಂ ಸ್ಥಾನದಲ್ಲಿ ಒಂದು ಕ್ಷಣವೂ ಕೂಡ ಇರೋದಿಲ್ಲ, ರಾಹುಲ್ ಗಾಂಧಿ ಹೇಳಿದ್ರೆ ಮರುಕ್ಷಣವೇ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರು, ಆಪ್ತ ಎಂ.ಎಲ್.ಎಗಳ ಜೊತೆ ಮಾತನಾಡಿದ್ರು. ಅದನ್ನ ಕೆ.ಎನ್. ರಾಜಣ್ಣ ಅವರು ಕೂಡ ಸಾರ್ವಜನಿಕವಾಗಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದಕ್ಕೆ ಈಗ ಕಾಲುವೆ ಉತ್ತರ ಕೊಡುತ್ತೆ. ರಾಹುಲ್, ಈಗ ಚಂದ್ರಮೋಹನ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಅಂತೂ ಈ ರೀತಿಯಾಗಿ ಹೇಳಿದೆ, ಸರಿ ನೀವು ಬಿಟ್ಕೊಡಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ. ಆದರೆ ಎಲ್ಲೋ ಒಂದು ಕಡೆ ನೀವಾಗಲೇ ಉಲ್ಲೇಖ ಮಾಡಿದ್ರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಕೆಳಗಿಳಿದಂತಹ ಒಂದು ಪ್ರಹಸನ ಏನಾಯಿತು, ಆಗ ಅವರು ಸೂಚಿಸುವಂತಹ ವ್ಯಕ್ತಿನೇ ಸಿಎಂ ಆದರು, ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದರು. ಈಗ ಅಥವಾ ಅವರ ಬೆಂಬಲಿತ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದರು ಅಂತ ಹೇಳ್ಬಹುದು. ಈಗ ಸಿಎಂ ಸಿದ್ದರಾಮಯ್ಯನವರು ಆಯಿತು ನಾನು ಒಪ್ಕೊಳ್ತೀನಿ, ನಾನು ಸಿಎಂ ತ್ಯಾಗವನ್ನು ಅಂದ್ರೆ ಸಿಎಂ ಪಟ್ಟವನ್ನು ತ್ಯಾಗ ಮಾಡ್ತೀನಿ, ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಮಾಡಬೇಡಿ, ನಾನು ಹೇಳುವಂಥ ವ್ಯಕ್ತಿಗೆ ಸಿಎಂ ಮಾಡಿ ಅನ್ನುವಂಥ ಸಾಧ್ಯತೆ ಇದೆಯಾ? ಒಂದು ಹೈಪೋಥೆಟಿಕಲ್ ಸಿಚುವೇಶನ್, ಅದೇನಾದರೂ ನಡಿಬಹುದಾ ಅಂತ? ಹೌದು ರಾವ್, ಇಲ್ಲಿಗೆ ಹೊರಡುವ ಮುನ್ನವೇ ಸಿದ್ದರಾಮಯ್ಯನವರ ಬಳಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಕೂಡ ಇತ್ತು. ಪ್ಲಾನ್ ಬಿ ನ ಪ್ರಕಾರ ತಮ್ಮನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಬೇಕು ಅಂತೇಳಿ ಹೈಕಮಾಂಡ್ ಸೂಚಿಸಿದ್ರೆ ಅದನ್ನು ಒಪ್ಪಿಕೊಂಡು ಪ್ಲಾನ್ ಬಿ ಪ್ರಕಾರ ತಾವು ಸೂಚಿಸಿದಂತ ನಾಯಕ ಮುಂದೆ ಸಿಎಂ ಆಗಬೇಕು ಅಂತೇಳಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಡೋದು ಅಂತೇಳಿ. ಆ ಪ್ಲಾನ್ ಬಿ ಪ್ರಕಾರ ತಮ್ಮ ನಂತರ ತಮ್ಮ ರಾಜಕೀಯ ಉತ್ತರಾಧಿಕಾರಿಯಾಗಿ ಅಥವಾ ರಾಜ್ಯದ ಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ಹೈಕಮಾಂಡ್ ಅನ್ನ ಕೇಳಲಿಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿ ಹೋಗಿದ್ದರು. ಈ ಒಂದು ಅಂಶವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿರಬಹುದು. ಆದ್ರೀಗ ಹೈಕಮಾಂಡ್ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರಿಂದಾಗಿ ಈಗ ಮುಂದೆ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯಿಂದ ಕೆಳಗಿಳಿದ್ರು ಕೂಡ ಸಿಎಂ ಹುದ್ದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಗ್ತಾ ಇಲ್ಲ, ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನು ಕೊಡಲಿಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಹಾಗಾಗಿ ಈ ಒಂದು ತೀರ್ಮಾನವನ್ನ ಒಪ್ಕೊಳ್ಳುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಕಷ್ಟ ಆಗಿದೆ. ಹೀಗಾಗಿ ತಮ್ಮ ನಂತರ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದನ್ನ ಒಪ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತಮ್ಮ ಆಪ್ತ ಸಚಿವರೊಂದಿಗೆ ಮಾತುಕತೆಯನ್ನ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರೆ. ಆಪ್ತ ಸಚಿವರುಗಳು, ಶಾಸಕರುಗಳು ಏನ್ ಹೇಳ್ತಾರೆ, ಮುಂದೆ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳ್ತಾರೆ, ಏನು ಅನ್ನೋದನ್ನ ನೋಡಿಕೊಂಡೆ ಮುಂದೆ ತೀರ್ಮಾನವನ್ನ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ಈಗ ಹೈಕಮಾಂಡ್ಗೆ ತಮ್ಮ ತೀರ್ಮಾನ ಏನು ಅನ್ನೋದನ್ನ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ಇಂದಿರಾ ಭವನದಿಂದ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಈಗ ತಮ್ಮ ತೀರ್ಮಾನ ಏನು ಅನ್ನೋದನ್ನು ಕೂಡ ತಿಳಿಸಬೇಕು. ಆ ಒಂದು ತೀರ್ಮಾನ ಹೈಕಮಾಂಡ್ನ ಬಯಸಿದಂತೆಯೇ ಇರುತ್ತಾ ಅಥವಾ ಸಿದ್ದರಾಮಯ್ಯನವರು ಬಂಡಾಯ ನಾಯಕರಾಗ್ತಾರಾ ಹೇಗೆ ಅನ್ನೋದನ್ನು ಕಾಲ ನಿರ್ಧರಿಸಬೇಕಾಗುತ್ತೆ. ಸಿದ್ದರಾಮಯ್ಯನವರಲ್ಲಿ ಒಂದು ಬಂಡಾಯದ ಸ್ವಭಾವ ಕೂಡ ಇದೆ. ಈ ಹಿಂದೆ JDS ಪಕ್ಷದಲ್ಲೂ ಕೂಡ ತಮ್ಮನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ, ತಾವು ಅಹಿಂದ ಸಮಾವೇಶ ನಡೆಸಿದ್ರ ವಿರುದ್ಧ ಅಲ್ಲಿ ಪಕ್ಷದಿಂದಲೇ ಉಚ್ಚಾಟಿಸಲಾಗಿತ್ತು. ಅದಾದ ಬಳಿಕ ಅವರು ಜನತಾದಳದಿಂದಲೇ ಉಚ್ಚಾಟನೆ ಆದ ಬಳಿಕ ABPJD ಅನ್ನೋ ಒಂದು ಪಕ್ಷವನ್ನು ಕೂಡ ಕಟ್ಟಿದ್ರು. ಈಗ ಅದೇ
ಅದೇ ರೀತಿಯಾಗಿ ಮತ್ತೊಂದು ಹೊಸ ಪಕ್ಷವನ್ನು ಕಟ್ತಾರಾ ಇಲ್ವಾ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವನ್ನು ಒಪ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾರಾ ಹೇಗೇನು ಒಂದು ಕುತೂಹಲ ಇದೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಲುವೆ ಉತ್ತರ ಕೊಡುತ್ತೆ. ಹೀಗಾಗಿ ಈಗ ಮುಂದಿನ ತಿಂಗಳು ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ, ಇಲ್ವಾ ಇವತ್ತೇ ತೀರ್ಮಾನ ಕೈಗೊಳ್ತಾರಾ ಅಥವಾ ಇನ್ನು ಕೆಲವು ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ತಾರಾ ಹೇಗೆ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗ ಸದ್ಯದಲ್ಲೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಇದೆ. ಎಲ್ಲ ಚುನಾವಣೆಗಳು ಮುಗಿದ ಮೇಲೆ ತಮ್ಮ ತೀರ್ಮಾನ ಏನು ಅನ್ನೋದನ್ನು ತಿಳಿಸ್ತಾರಾ ಹೇಗೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ಆದರೆ ಹೈಕಮಾಂಡ್ ಅಂತೂ ಈಗ ಕರ್ನಾಟಕದ ನಾಯಕತ್ವ ಗೊಂದಲದ ಬಗ್ಗೆ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತಿನ ಚರ್ಚೆ ಮತ್ತು ಮಾತುಕತೆಗಳಿಂದ ಸ್ಪಷ್ಟವಾಗಿದೆ. ಆದರೆ ಅಧಿಕೃತವಾಗಿ ಅದನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೋಗಿಲ್ಲ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.